ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಮೊನ್ನೆ ತಾನೇ ನಾನು ಬೈಲಾಳು KHB ಪ್ರಾಜೆಕ್ಟದ್ದು ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಯಾಕಂದರೆ ಲಾಸ್ಟ್ ಅಲಾಟ್ಮೆಂಟ್ ಆದವರು ಓನರ್ಸ್ ಮೀಟಿಂಗ್ ಮಾಡಿದ್ರು. ತುಂಬ ಜನ ಲಾಟ್ರಿ ಯಾವಾಗ ಅಂತ ಕೇಳ್ತಾ ಇದ್ರು. ಸೊ ಈಗ ಆಲ್ರೆಡಿ ಮೊನ್ನೆ ಅಂದರೆ 5ನೇ ತಾರೀಕು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅರ್ಜಿ ಯಾವಾಗ, ತಾತ್ಕಾಲಿಕ ಪಟ್ಟಿ ಆಲ್ರೆಡಿ 8ನೇ ತಾರೀಕು ಇವತ್ತು ಕೂಡ ಬಂದಿದೆ. ನಾನು ವಿಡಿಯೋ 8th ಮೇಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಷೇಪಣೆ ಸಲ್ಲಿಸಲು ಕೊನೆಯ ದಿನಾಂಕ 16, ಕೊನೆಯ ಫೈನಲ್ ಅರ್ಹ ಮತ್ತು ಅನರ್ಹ ಅರ್ಜಿದಾರ ಪಟ್ಟಿ 22, 28ನೇ ತಾರೀಕು ಲಾಟ್ರಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ, ಏನು ಡೀಟೇಲ್ಸು, ಇದನ್ನ ನೀವು ಪೂರ್ತಿಯಾಗಿ ನಾನು ನಿಮ್ಮ ಮುಂದೆ ಓದ್ಬಿಡ್ತೀನಿ. ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಗಳನ್ನು ನೀವು ತಿಳ್ಕೊಳ್ಳೇಬೇಕಾಗುತ್ತೆ. ಅದರ ಜೊತೆಗೆ ಇವತ್ತು ಏನು ಶೆಡ್ಯೂಲ್ಡ್ ಡೀಟೇಲ್ಸ್ ಎಲ್ಲ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾವುದು ರಿಮಾರ್ಕ್ ಇದೆ, ಯಾವ್ಯಾವ ರಿಮಾರ್ಕ್ಗೆ ಯಾವ ಥರ ಆ್ಯಕ್ಷನ್ ತಗೋಬೇಕು, ನೀವೇನಾದರೂ ಅದರದ್ದು ಸಮರ್ಪಕವಾಗಿ ಡೀಟೇಲ್ಸ್ ಇದ್ದರೆ ಅದ್ರ ಬಗ್ಗೆನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತಡ ಮಾಡೋದು ಬೇಡ, ನಾವು ಮೊದಲಿಗೆ ಅರ್ಹ ಅನರ್ಹ ಪಟ್ಟಿ ಡೀಟೇಲ್ಸ್ದು ಫೈನಲ್ ಲೇಔಟ್ದು ನಾನು ತೋರಿಸ್ಕೊಡ್ತೀನಿ. ಸೊ ಈ ಥರ ಇದೆ. ಸೊ ನೀವು ಇಲ್ಲಿವರೆಗೂ ತುಂಬ ಜನ ನನ್ನ ವಿಡಿಯೋಸ್ ನೋಡ್ತೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಲೇ ಎಕ್ಸಿಟ್ ಆಗ್ತಾ ಇದ್ದೀರಾ. ಇನ್ ಕೇಸ್ ನಿಮ್ಗೆ ಏನಾದರೂ ರಿಯಲ್ ಎಸ್ಟೇಟ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಕರ್ನಾಟಕದಲ್ಲಿ ಬರುವಂತಹ ಅರ್ಬನ್ ಡೆವಲಪ್ಮೆಂಟ್ KHB, KADB, ಆಕ್ಷನ್ ಮತ್ತು ಹೊಸ ಲೇಔಟ್ಗಳ ಪ್ರಾಜೆಕ್ಟ್ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್, ಐ ರೆಸ್ಪೆಕ್ಟ್ ದಟ್. ಇನ್ ಕೇಸ್ ನೀವು ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇದ್ದು ಸಬ್ಸ್ಕ್ರೈಬ್ ಮಾಡೋದೆಲ್ಲ ಹೋಗ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಆಕ್ಷನ್ ಆಗಲಿ ಅಲಾಟ್ಮೆಂಟ್ಗಾಗಲಿ ತುಂಬ ಟೈಮ್ ಇರಲ್ಲ. ಆಕ್ಷನ್ಗೆ ಮ್ಯಾಕ್ಸಿಮಮ್ 10 days, 15 days, ಅಲಾಟ್ಮೆಂಟ್ಗೆ 30 days, ಈ ಥರ ಟೈಮ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಆನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮದು ಚಾನಲ್ಲು ಬೇರೆ ಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿರಲ್ಲ, ಪ್ಯೂರ್ ಎಜುಕೇಷನ್ ಆನ್ ರಿಯಲ್ ಎಸ್ಟೇಟ್ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಇನ್ಸ್ಟೆಂಟ್ ಬೇಕಂದರೆ, ನಿಮಗೆ ಫ್ರೀ ಕನ್ಸಲ್ಟೇಷನ್ ಬೇಕಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾರೆ. ಪ್ರತಿಯೊಂದು ಕ್ವಶನು ಕೂಡ ನಾನು ರೆಸ್ಪಾಂಡ್ ಮಾಡ್ತೀನಿ. ತುಂಬ ಕ್ವಶನ್ಸ್ ಇದ್ದರೆ ನಂಬರ್ ಹಾಕಿ, ನಾನೇ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಸೊ 2 ಫ್ರೀ ಕನ್ಸಲ್ಟೇಷನ್ ಇದೆ. ಪ್ರತಿಯೊಂದು ಸಬ್ಸ್ಕ್ರೈಬರು ಇದರ್ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಮೇಕ್ ಯೂಸ್ ಆಫ್ ದಟ್. ಓಕೆ, ಸೊ ಅದನ್ನು ಹೇಳ್ತಾ ಈಗ ತಡ ಮಾಡೋದು ಬೇಡ. ನಾನು ಆಲ್ರೆಡಿ KHB ವೆಬ್ಸೈಟಲ್ಲಿ ಮೋರ್ ಡೀಟೇಲ್ ಸೆಕ್ಷನ್ಗೆ ಹೋದರೆ, ಓಕೆ, ನಾನು ಬೈಲಾಳದು ಶೆಡ್ಯೂಲ್ನ ಓಪನ್ ಮಾಡಿದ್ದೀನಿ. ಈಗ ಅವ್ರು ಹೇಳೋ ಪ್ರಕಾರ ಗೃಹ ಮಂಡಳಿ ವತಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿ ಬೈಲಾಳು ಗ್ರಾಮದಲ್ಲಿ ಈಗಾಗಲೇ ಉಳಿದಿರೋ ನಿವೇಶಗಳನ್ನು ಫೆಬ್ರವರಿ 14ಕ್ಕೆ ಅಂದರೆ ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ದಿವಸ ಕರೆದಿದ್ರು. ಪ್ರಕಟಣೆ ಕೊಟ್ಟು ಕರೆದಾಗಿದೆ. ಅದರದ್ದು ಅರ್ಹ ಅನರ್ಹ ಪಟ್ಟಿ ಈ ಥರ ಬಂದಿದೆ. ಸೊ ಅರ್ಜಿದಾರರ ತಾತ್ಕಾಲಿಕ ಪಟ್ಟಿ 8/5 ರಿಲೀಸ್ ಆಗಿದೆ ಇವತ್ತು. ನಾನು ಓದ್ತೀನಿ. ಆಕ್ಷೇಪಣೆ ಸಲ್ಲಿಸುವ ಕೊನೆಯ ದಿನಾಂಕ. ಆಕ್ಷೇಪಣೆ ಅಂದರೆ ಈಗ ಅರ್ಜಿದಾರ ಪಟ್ಟಿಯಲ್ಲಿ ಏನಾದರೂ ರಿಮಾರ್ಕ್ ಹಾಕಿದ್ರೆ, ನಿಮ್ಗೆ ಅದ್ರ ಮೇಲೆ ಏನಾದರೂ ತೊಂದರೆ ಇದ್ದರೆ, ನಿಮ್ಗೆ ಅದು ಸರಿ ಅನ್ನಿಸ್ಲಿಲ್ಲ, ತಪ್ಪಾಗಿ ಅವ್ರು ಏನಾದರೂ ಹಾಕಿದ್ರೆ, ನೀವು ಆಕ್ಷೇಪಣೆನ 16 ಒಳಗಡೆ ಸಲ್ಲಿಸಬೇಕು. ಸೊ ಆಕ್ಷೇಪಣೆ ಹೇಗೆ ಸಲ್ಲಿಸಬೇಕು, ಯಾವ್ಯಾವ ಕಾರಣಕ್ಕೆ ಸಲ್ಲಿಸಬೇಕು, ಏನೇನು ಇರುತ್ತೆ ಅದರಲ್ಲಿ, ಅದನ್ನು ನಾನು ಇನ್ನೊಂದು 2 ನಿಮಿಷದಲ್ಲಿ ಕೊಡ್ತೀನಿ. ಸೊ ಇದು ಆಕ್ಷೇಪಣೆ ಸಲ್ಲಿಸಿದರೆ ಏನಾದರೂ ರೆಕ್ಟಿಫೈ ಮಾಡ್ಬೇಕಂದ್ರೆ ರೆಕ್ಟಿಫೈ ಮಾಡ್ತಾರೆ. ಇಲ್ಲ KHB ಅವ್ರು ಕರೆಕ್ಟ್ ಇದ್ರೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಫೈನಲ್ ಆಗಿ ಅರ್ಹ ಮತ್ತು ಅನರ್ಹ ಪಟ್ಟಿದಾರರನ್ನ 22ನೇ ತಾರೀಕು ಫೈನಲ್ ಮಾಡ್ತಾರೆ. ಸೊ 22ನೇ ತಾರೀಕು ಬರೋ ಪಟ್ಟಿ ಆದಮೇಲೆ ದಟ್ಸ್ ಅ ಫೈನಲ್. ನೀವೇನಾದರೂ ಲೇಟಾಗಿ ಹೋಗಿ ಅದನ್ನು ಕರೆಕ್ಟ್ ಮಾಡೋಕೆ ಹೋದರೆ ಆಗಲ್ಲ. ಸೊ 16 ಒಳಗಡೆ ಮಾಡಬೇಕು. ಸೊ ದಟ್ ಅವ್ರಿಗೆ ಒಂದು ವಾರ ಟೈಮ್ ಬೇಕು ಅದನ್ನೆಲ್ಲ ರೆಕ್ಟಿಫೈ ಮಾಡಿ ಫೈನಲ್ ಲಿಸ್ಟ್ ಮಾಡಲಿಕ್ಕೆ. ಅಲ್ಲಿಂದ 28ನೇ ತಾರೀಕು ಬೆಳಗ್ಗೆ 11ವರೆಗೆ ಲಾಟ್ರಿ ಇರುತ್ತೆ. 28ನೇ ತಾರೀಕು 11ವರೆ ಬುಧವಾರ ಬರುತ್ತೆ. ನಾನು ನೋಡ್ತೀನಿ, ನನ್ನ ಕೈಯಲ್ಲೂ ಬರೋಂಗಾದ್ರೆ ಬರ್ತೀನಿ. ನಾನೇನು ಅಪ್ಲೈ ಮಾಡಿಲ್ಲ, ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಇದ್ದಾರೆ. ನಮ್ದು ಆಲ್ರೆಡಿ ಅಪ್ಲಿಕೆಂಟ್ ಗ್ರೂಪ್ ಇದೆ, ಒಂದು 45 ಜನ. 6 ತಿಂಗಳ ಹಿಂದೆ ಅಲಾಟ್ಮೆಂಟ್ ಆದಾಗ ಅಲ್ಲೂ ಕೂಡ ಒಂದು 45 ಜನ ಓನರ್ಸ್ ಗ್ರೂಪ್ ಇದೆ. ನೀವೇನಾದರೂ ಓನರ್ಸ್ ಗ್ರೂಪ್ಗೆ ಅಥವಾ ಅಪ್ಲಿಕೆಂಟ್ ಗ್ರೂಪ್ಗೆ ಜಾಯ್ನ್ ಆಗಬೇಕಂದ್ರೆ ನನಗೆ DM ಮಾಡಿ ವಾಟ್ಸಪ್ಗೆ, ನಾನು ನಿಮಗೆ ಮಾಡಿಕೊಡ್ತೀನಿ. ಎಸ್, ಸೊ ಎಂಡ್ ಟು ಎಂಡ್ ಹೆಲ್ಪ್ಗೆ ಸ್ವಲ್ಪ ಫೀಸನ್ನು ಚಾರ್ಜ್ ಮಾಡ್ತೀವಿ, ಬೇರ್ ಮಿನಿಮಲ್ಲು. ಅದು ಎಲ್ಲ ಕಡೆ ಇರೋದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಗೆ ಕಾಲ್ ಮಾಡಿ, ಇಲ್ಲ ಲಾಟ್ರಿಲಿ ಬಂದಮೇಲೆ ಬೇಕಾದ್ರೆ ಕಾಲ್ ಮಾಡಿ. ಇಟ್ಸ್ ಅಪ್ ಟು ಯು. ಸೊ ವಿಶೇಷ ಸೂಚನೆ: ಅರ್ಜಿದಾರರು ತಾತ್ಕಾಲಿಕ ಮತ್ತು ಅಂತಿಮ ಅನರ್ಹ ಅರ್ಜಿಗಳ ವಿವರಗಳನ್ನು ಮಂಡಳಿ ವೆಬ್ಸೈಟಲ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಏನೇ ಡೀಟೇಲ್ಸ್ ಬೇಕಾದರೂ ಇವರಿಗೆ ಕಾಲ್ ಮಾಡಿ. ಸುಮ್ಮನೆ ಕಾಲ್ ಮಾಡಿಬಿಡಿ. ವಿಡಿಯೋನ 2 ಸಲ ನೋಡ್ಕೊಳ್ಳಿ. ನೋಟಿಫಿಕೇಶನ್ನ ನೀವು ಡೌನ್ಲೋಡ್ ಮಾಡಿ 2 ಸಲ ಓದ್ಕೊಳ್ಳಿ. ಅದ್ರ ಮೇಲೆ ಏನಾದರೂ ಡೌಟ್ ಇದ್ದರೆ ಮಾತ್ರ ಫೋನ್ ಮಾಡಿ, ಸುಮ್ಮನೆ ಫೋನ್ ಮಾಡಬೇಡಿ. ಯಾಕಂದರೆ ಎಲ್ಲ ಮಾಹಿತಿಗಳನ್ನ ನಾವು ಆಲ್ರೆಡಿ ಕವರ್ ಮಾಡಿರ್ತೀವಿ. ಷರತ್ತುಗಳು: ಅರ್ಜಿ ನೋಂದಾಯಿಸಿ ನಿಗದಿತ ಆರಂಭಿಕ ಠೇವಣಿ ಪಾವತಿಸಿರುವ ಅರ್ಜಿದಾರನ ಮಾತ್ರ ಅರ್ಹ ಅರ್ಜಿದಾರ ಪಟ್ಟಿಗೆ ಅಂದರೆ ಯಾರು ಕರೆಕ್ಟಾಗಿ ದುಡ್ಡನ್ನು ಪೇಮೆಂಟ್ ಮಾಡಿ ತುಂಬಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತಾರೆ.
ಸದರಿ ಬಡಾವಣೆಯಲ್ಲಿ ಸ್ವತ್ತುಗಳು ಈಗಾಗಲೇ ಹಂಚಿಕೆ ಮಾಡಿರುವುದರಿಂದ ಎಲ್ಲಾ ಅರ್ಜಿಗಳನ್ನು ಒಟ್ಟಿಗೆ ಸೇರಿ ಈ ಲಾಟರಿ ಮಾಡಲಾಗುವುದು. ಅಂದ್ರೆ ಈ ಲೇಔಟ್ ತುಂಬಾ 7-8 ವರ್ಷ ಹಳೆ ಲೇಔಟ್. ಆಲ್ರೆಡಿ 1 ಸಲ ಅಲಾಟ್ ಮಾಡಿ 2 ಸಲ ಅಲಾಟ್ ಮಾಡಿ ಉಳಿದಿರೋ ಸೈಟ್ ಅನ್ನ ಥರ್ಡ್ ಟೈಮ್ ಕರೀತಾ ಇದ್ದಾರೆ, ನನಗೆ ಗೊತ್ತಿರೋ ಹಾಗೇನೆ. ಯಾಕಂದ್ರೆ ಓನರ್ಸ್ ತುಂಬಾ ಜನ ಇದ್ದಾರೆ, ಹಳೆ ಓನರ್ಸ್ ಎಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಕ್ಯಾಟಗರಿ ವೈಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಲೈಕ್ SC, ST, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್, ಸೀನಿಯರ್ ಸಿಟಿಸನ್ ಇದನ್ನೆಲ್ಲ ಮಾಡಲ್ಲ. ಓನ್ಲಿ ಪ್ರವರ್ಗ ಮುಖಾಂತರ ಅಂದ್ರೆ EWS ಹಾಕಿದವ್ರಿಗೆ ಒಂದೇ ಒಂದು EWS ಲಾಟರಿ ಇರುತ್ತೆ, LIG ಹಾಕಿದವ್ರಿಗೆ LIG ಒಂದು ಲಾಟರಿ ಇರುತ್ತೆ, MIG ಹಾಕಿದವ್ರಿಗೆ MIG ಒಂದು ಲಾಟರಿ ಇರುತ್ತೆ, HIG ಹಾಕಿದ್ರೆ HIG ಒಂದು ಲಾಟರಿ ಅಷ್ಟೇ. ಸೊ ಆರ್ಥಿಕ ದುರ್ಬಲ EWS ವರ್ಗದಲ್ಲಿ ಅರ್ಜಿ ಸಲ್ಲಿಸಿ ತಹಶೀಲ್ದಾರ್ ಅವರಿಂದ ಪಡೆದ ವರಮಾನ ದೃಢೀಕರಣ ಪತ್ರವನ್ನು ಅರ್ಜಿಯೊಂದಿಗೆ ನೀಡದಿರುವ ಅರ್ಜಿದಾರರನ್ನು ಮತ್ತು ವಾರ್ಷಿಕ ಆದಾಯದ ಮಿತಿ ಗ್ರಾಮೀಣ ಪ್ರದೇಶದಲ್ಲಿ 1,20,000, ನಗರದಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ವರಮಾನ ಘೋಷಿಸು. ಓಕೆ, ಈ ಮೂರನ್ನು ಅಂದ್ರೆ ಒಂದು ತಹಶೀಲ್ದಾರ್ದು ದೃಢೀಕರಣ ಪತ್ರ ಇರಬೇಕು, ಆಧಾರ ದೃಢೀಕರಣ ಪತ್ರ. ಆಮೇಲೆ ಆ ಆಧಾರ ದೃಢೀಕರಣ ಪತ್ರದಲ್ಲಿ ರೂರಲ್ ಆದ್ರೆ 1,20,000, ಸಿಟಿ ಆದ್ರೆ 2 ಲಕ್ಷ ಕೆಳಗಡೆ ಇದ್ರೆ ಮಾತ್ರ ಪರಿಗಣಿಸ್ತಾರೆ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಲಾಟರಿಯಲ್ಲಿ ಯಶಸ್ವಿಯಾದ ಅರ್ಜಿದಾರರು ನಿವೇಶನ ಬೇಡವೆಂದು ಕೋರಿಕೆ ಸಲ್ಲಿಸದಲ್ಲಿ ಹಾಗೂ ಹಣ ಪಾವತಿಸದೆ ಹಂಚಿಕೆ ರದ್ದತಿಯಾದಲ್ಲಿ ಪಾವತಿಸಿರುವ ಆರಂಭಿಕ ಠೇವಣಿಯಲ್ಲಿ 25% ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಂದ್ರೆ ಜಸ್ಟ್ ಎಕ್ಸಾಂಪಲ್, ನೀವು ಒಂದು HIG ಹಾಕಿದ್ರೆ 1 ಲಕ್ಷ ಕೊಟ್ಬಿಟ್ಟು ಹಾಕಿದ್ರೆ ಅಂತ ಅನ್ಕೊಳ್ಳೋಣ, ನಿಮಗೆ ಅಲಾಟ್ಮೆಂಟ್ ಆಯಿತು ಅನ್ಕೊಳ್ಳೋಣ. ಸೊ ನಿಮಗೆ ಅವಾಗ ಸೈಟ್ ಬೇಡ ಅನಿಸ್ತು ಅನ್ಕೊಳ್ಳೋಣ, ನಿಮಗೆ 25,000 ರೂಪಾಯಿ ಕಟ್ ಮಾಡ್ತಾರೆ. LIG ಆದ್ರೆ ಅದೆಷ್ಟಿದೆ ಅದರಲ್ಲಿ 25%. ಸೊ ನಿಮಗೆ ಲೆಟರ್ ಎಲ್ಲ ಮನೆಗೆ ಬಂದ್ಮೇಲೆ ಮತ್ತೂ ತುಂಬಲಿಲ್ಲ ಅಂದ್ರೂ ಕೂಡ ಠೇವಣಿಯಲ್ಲಿ 25% ಮಾತ್ರ ಕಟ್ ಮಾಡೋದು ಫಿಕ್ಸ್. ಸೊ ದಟ್ ನೀವು ಕೇರ್ಫುಲ್ ಆಗಿರ್ಬೇಕು. ಲಾಟರಿಯಲ್ಲಿ ಯಶಸ್ವಿಯಾದ ಅರ್ಜಿದಾರರು ಹಾಗೂ ಕಾಯ್ದಿರು ಪಡೆದ ಎಲ್ಲ ಉಳಿದ ಅರ್ಜಿಗಳು ಯಾವುದೇ ಬಡ್ಡಿ ಇಲ್ಲದೆ ಆರಂಭಿಕ ಠೇವಣಿಯನ್ನು ಮರುಪಾವತಿ ಮಾಡಲಾಗುವುದು. ಒಂದು ವೇಳೆ ಆರಂಭಿಕ ಇದರಲ್ಲಿ ಮನವಿ ಪತ್ರ ಹಾಗೂ ಮರುಪಾವತಿ ಬಿಲ್ ಅನ್ನು ಮಂಡಳಿಗೆ ಸಲ್ಲಿಸಿ ಆರಂಭಿಕ ಠೇವಣಿ ಮರುಪಾವತಿ ಪಡೆದು. ಓಕೆ, ಸೊ ಲಾಟ್ರಿಗೆ ಯಾರಾದ್ರೂ ಸಿಗ್ಲಿಲ್ಲ ಅಂದ್ರೆ ಯಾರು ಬೇಜಾರು ಮಾಡ್ಕೋಬೇಡಿ, ಅವರಿಗೆ ಎಲ್ಲ ವಿತೌಟ್ ಬಡ್ಡಿ ನೀವೇನ್ ತುಂಬಿರ್ತಿರಲ್ಲ ಅದನ್ನ ರಿಫಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಆಟೋಮೆಟಿಕ್ ರಿಫಂಡ್ ಆಗಿರುತ್ತೆ. ನನಗನ್ಸಿದ ಮಟ್ಟಿಗೆ ತುಂಬಾ ಅಪ್ಲಿಕೇಶನ್ ಇರೋದ್ರಿಂದ ಒಂದು 30 to 60 days, 2 months ಟೈಮ್ ಕೊಡಿ ಅಥವಾ 3 months ಟೈಮ್ ಕೊಡಿ ಅಂತ ನಾನೇ ಪರ್ಸನಲ್ ಆಗಿ ಕೇಳ್ಕೊಂತೀನಿ. ಯಾಕಂದ್ರೆ ಹಿಂದೆ ಎಲ್ಲ ಆಗಿರೋದೆಲ್ಲ ಅದೇ ತರ ಆಗಿದೆ. ನಾನು ಎಷ್ಟೊಂದು ಅಪ್ಲೈ ಮಾಡಿ ನನಗೂ ರಿಫಂಡ್ ಕೊಡೋ ಡಿಲೇ ಆಗಿದೆ. ಮಿನಿಮಮ್ 60 days ಆಗೇ ಆಗುತ್ತೆ. 1 ತಿಂಗಳಲ್ಲಿ ಮಾಡಿದ್ರು ಮಾಡ್ಬೋದು. ಬಟ್ ಆಗ್ಲಿಲ್ಲ ಅಂದ್ರೆ ಒಂದು 2 ತಿಂಗಳಾದ್ರೂ ಬರ್ಲಿಲ್ಲ ಅಂದ್ರೆ ಅವ್ರು ಹೇಳೋದೇನು ಅಂದ್ರೆ ಆಫೀಸಿಗೆ ವಿಸಿಟ್ ಮಾಡಿ ನೀವು ತುಂಬಿರೋದಕ್ಕೆಲ್ಲ ಒಂದು ಪ್ರೂಫ್ ಕೊಟ್ಟು ಒಂದು ಲೆಟರ್ ಕೊಟ್ಟು ಮರುಪಾವತಿನ ಪಡೆಯಿರಿ ಅಂತ ಹೇಳ್ತಾ ಇದ್ದಾರೆ. ಇನಿಷಿಯಲಿ ಒಂದು 2 months ಮಾಡಕ್ ಹೋಗ್ಬಿಡಿ ನನ್ನ ಪ್ರಕಾರ, ಯಾಕಂದ್ರೆ ಆಟೋ ರಿಫಂಡ್ ಆಗೇ ಆಗುತ್ತೆ. ಐ ಆಮ್ ಶೋರ್ ಅಬೌಟ್ ಇಟ್. ನೋಂದಣಿ ಶುಲ್ಕ ಮರುಪಾವತಿ, ಓಕೆ, ಫೀಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಫೈನ್. ನಿವೇಶನದ ಅಳತೆ ಮತ್ತು ವಿಸ್ತೀರ್ಣದಲ್ಲಿ ವ್ಯತ್ಯಾಸವೇನಾದರೂ ಕಂಡು ಬಂದಲ್ಲಿ ಅದರ ನಿಖರ ಅಳತೆ ಮತ್ತು ವಿಸ್ತೀರ್ಣಗಳ ನಿವೇಶನ ಮೊತ್ತ ಒಳಪಟ್ಟಿರುತ್ತೆ. ಓಕೆ, ಸೊ ಈಗ ಪ್ರೈಸ್ ಗೊತ್ತಿರುತ್ತೆ, ಯಾವ ಪ್ರೈಸು ಏನು ಲೊಕೇಶನ್ ಇರುತ್ತೆ. ಇನ್ ಕೇಸ್ ಅಲಾಟ್ಮೆಂಟ್ ಸೈಟ್ಗಳು ಏನಾದರೂ ಅದರದ ವಿಸ್ತೀರ್ಣಗಳಲ್ಲಿ ಅಂದ್ರೆ ಉದ್ದ ಅಗಲ ವಾಟ್ ಎವರ್ ಸ್ಕ್ವೇರ್ ಫೀಟ್ ಅಲ್ಲಿ ಏನಾದರೂ ಬದಲಾವಣೆ ಆದ್ರೆ ಅದು ಆಸ್ ಪರ್ ದ ರೇಟ್ ಅದನ್ನ ಅನುಗುಣ ಮಾಡ್ಕೊತಾರೆ. ಯಾಕಂದ್ರೆ ಒಂದೊಂದ್ ಕಡೆ ಕೊನೆಯ ಲೈನ್ ಅಲ್ಲಿ ಅಥವಾ ಕಾರ್ನರ್ ಸೈಟು ಅಥವಾ ಆಡ್ ಸೈಟು ಆ ಲೈನ್ ಅಲ್ಲಿ ಏನಾದರೂ ಬಂದಾಗ ಆ ತರ ಚಾನ್ಸಸ್ ಇರುತ್ತೆ. ಹಿಂದೆ ಕೂಡ ಆ ತರ ಆಗಿದೆ. 20-30 EWS ಅಪ್ಲೈ ಮಾಡಿದವ್ರಿಗೆ 20-35, 20-40 ಸೈಟ್ ಸಿಕ್ಕಿರೋ ಚಾನ್ಸಸ್ ಇದೆ. ಕೆಲವರಿಗೆ 100-300 ಅಡಿಯಲ್ಲಿ ವ್ಯತ್ಯಾಸ ಇರೋದು ಆಗಿದೆ. ಸೊ ಹಾಗಾಗಿ ಆ ಪಾಯಿಂಟ್ ಅನ್ನು ಹಾಕಿದ್ದಾರೆ, ಅದರಲ್ಲಿ ಏನು ತಪ್ಪೇನಿಲ್ಲ. ನಿಮಗೆ 90 ಕರೆಕ್ಟ್ ಆಗಿರೋ ಸೈಟ್ಗಳೇ ಸಿಗುತ್ತೆ. ಬಟ್ ಒಂದ್ಸಲ ಆಡ್ ಸಿಕ್ಕರೆ ಈ ತರ ನೀವು ಕಮ್ಮಿ ಇದ್ರೆ ಕಮ್ಮಿ ಕೊಡಬೇಕಾಗುತ್ತೆ, ಜಾಸ್ತಿ ಇದ್ರೆ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಇನ್ನೆಲ್ಲ ರೂಲ್ಸ್ ಆಸ್ ಪರ್ ದ ರೂಲ್ಸ್ ಅಂತ ಹೇಳಿದ್ದಾರೆ, ಇದರಲ್ಲಿ ಏನಿಲ್ಲ ಆ ತರ. ಸೊ ನೆಕ್ಸ್ಟ್ ನಾವು ಪಟ್ಟಿ ಲೀಸ್ ನೋಡೋಣ. ಓಕೆ, ಸೊ ನಾನು ನಿಮಗೆ ಸ್ವಲ್ಪ ಕ್ವಿಕ್ ಆಗಿ ಜಾಸ್ತಿ ಏನು ಮಾಡಕ್ ಹೋಗಲ್ಲ. ಸೊ EWS ಅಪ್ಲಿಕೇಶನ್ ಹಾಕಿದರೆ 25,300 ರೂಪಾಯಿ. ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ 25,000 ರಿಫಂಡ್ ಆಗುತ್ತೆ. 300 ರೂಪಾಯಿ ಫೀಸ್ ರಿಫಂಡ್ ಆಗಲ್ಲ. ಅಲಾಟ್ಮೆಂಟ್ ಆಯಿತು ಅಂದ್ರೆ ಅದನ್ನ ಫೈನಲ್ ಅಮೌಂಟ್ ಅಲ್ಲೇ ಕೂಡ ಇದು ಮಾಡಿಬಿಡ್ತಾರೆ. ನಾನು ಸ್ವಲ್ಪ ಜೋರಾಗಿ ಸ್ಕ್ರಾಲ್ ಡೌನ್ ಮಾಡ್ತೀನಿ, ಎಷ್ಟು ಬಿದ್ದಿದೆ ಅಂತ EWS ಗೊತ್ತಾಗ್ಬಿಡುತ್ತೆ. ಸೊ EWSಗೆ ಅಪ್ರಾಕ್ಸಿಮೇಟ್ಲಿ 698 ಅಪ್ಲಿಕೇಶನ್ ಬಿದ್ದಿದೆ. ಇದರ ಪ್ರಕಾರ ಇಲ್ಲಿ ನೋಡ್ಬೋದು, ಅವ್ರು ಹಾಕಿರೋ ಅಮೌಂಟ್ ಕೂಡ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಇಲ್ಲಿವರೆಗೂ ಯಾರೇ ಆಗಲಿ ಏನು ತೊಂದರೆ ಇಲ್ಲ. ಸೊ LIG ಬಂದ್ಬಿಟ್ಟು 700 ಸ್ಟಾರ್ಟ್ ಆಗುತ್ತೆ. ನಾನು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಜೋರಾಗಿ. LIG ಎಸ್ LIG ಬಂದ್ಬಿಟ್ಟು ಹತ್ತತ್ರ 2700 ಅಂದ್ರೆ 2000 ಅಪ್ಲಿಕೇಶನ್ LIG ಹಾಕಿದ್ದಾರೆ 30-40 ಸೈಟ್ಗೆ. ಸೊ ಇಲ್ಲಿವರೆಗೂ ಅವ್ರದ್ದು ಏನು ತೊಂದರೆ ಇಲ್ಲ. ನೆಕ್ಸ್ಟ್ MIG ಬಂದ್ಬಿಟ್ಟು 2700 ಇದೆ. ಸೊ ಅದು ಎಲ್ಲಿವರೆಗೂ ಇದೆ ಅಂದ್ರೆ MIGಗೆ ತುಂಬಾ ಅಪ್ಲಿಕೇಶನ್ ಬಿದ್ದಂಗಿದೆ. ಸೊ 2700 ನಾವು ಹಾಗೆ ನೋಡ್ತಾ ಹೋದ್ರೆ ಮುಗಿತಾನೆ ಇಲ್ಲ. ಅಯ್ಯೋಯಪ್ಪ. ಎಸ್ 2700 ಹತ್ತತ್ರ 8300 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 4-5 ಸಾವಿರ ಜನ HIG ಹಾಕಿದ್ದಾರೆ. ಅಷ್ಟು ಜನ ಕೂಡ ಪೇಮೆಂಟ್ ಅನ್ನ ಆನ್ ಟೈಮ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಮಾಡಿದ್ದಾರೆ, ಯಾವುದೇ ತರ ರಿಮಾರ್ಕ್ ಇಲ್ಲ. HIG ಬಂದ್ಬಿಟ್ಟು 8300 ಹಿಡಿದು HIGಗೂ ಜಾಸ್ತಿ ಬಿದ್ದಿದೆ. HIG 8300 9400 ಅಂದ್ರೆ 1000+ ಅಪ್ಲಿಕೇಶನ್ HIG ಬಿದ್ದಿದೆ. ಅಮೌಂಟ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಬಟ್ ಎಲ್ಲಿ ಇನ್ಎಲಿಜಿಬಲ್ ಲಿಸ್ಟ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಓಕೆ, ಕ್ರಮ ಸಂಖ್ಯೆ 1ರಿಂದ 6 ಅರ್ಜಿದಾರರು ಆದಾಯ ಮಿತಿಗಿಂತ ಹೆಚ್ಚಿನ ಆದಾಯದ ಪ್ರಮಾಣ ಪತ್ರ ಸಲ್ಲಿಸಿರುತ್ತಾರೆ. ಅಂದ್ರೆ ಗ್ರಾಮೀಣ ಇದ್ರೆ 1,20,000, ಸಿಟಿ ಆದ್ರೆ 2 lakh, ಅದಕ್ಕಿಂತ ಜಾಸ್ತಿ ಇರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೀವು ಹಾಕಿರೋ ಡಾಕ್ಯುಮೆಂಟೇಶನ್ ಪ್ರಕಾರ ನೀವೇನಾದ್ರೂ ನಿಮ್ಮ ಹತ್ರ ಈಗ ಕರೆಂಟ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕರೆಕ್ಟ್ ಆಗಿ ವ್ಯಾಲಿಡ್ ಇತ್ತು, ಅದಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ನೀವು ಕಚೇರಿಗೆ ಹೋಗಿ 16ನೇ ತಾರೀಕು ಒಳಗಡೆ, ನಾನು ಏನ್ ಡೇಟ್ ಹೇಳ್ದಲ್ಲ, ನೀವು ಹೋಗಿ ಒಂದು ಸಬ್ಮಿಟ್ ಮಾಡಿದ್ರೆ ಅವರು ಇದನ್ನ ಚೇಂಜ್ ಮಾಡಿ ನಿಮ್ಗೆ ಫೈನಲ್ ಲಿಸ್ಟ್ ಅಲ್ಲಿ ಬರುವಂಗೆ ಮಾಡ್ತಾರೆ. ಸೊ ಅದೊಂದು. ಅರ್ಜಿದಾರರು ರಾಜ್ಯ ಸರ್ಕಾರಿ ನೌಕರರಾಗಿದ್ದು ಕಾರಣ EWS ವರ್ಗದ ಓಕೆ, ಇವ್ರು ಯಾರೋ EWS ಸೈಟಿಗೆ ಹಾಕಿದ್ದಾರೆ, ಫೀಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಅವರು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ನೌಕರಿ ಸೆಕ್ಷನ್ ಅಲ್ಲಿ ಹಾಕಿದ್ದಾರೆ. ಸೊ ನೀವು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ನಿಮ್ಗೆ EWS ಅಲ್ಲಿ ಕನ್ಸಿಡರ್ ಮಾಡಲ್ಲ, ಹಾಗಾಗಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಇಲ್ಲಿ ನೋಡಿ 8ರಿಂದ 72 ಅರ್ಜಿದಾರ ಆದಾಯ ಪ್ರಮಾಣ. ಓಕೆ, ನೀವು ಇನ್ಕಮ್ ಸರ್ಟಿಫಿಕೇಟ್ ಹಾಕಿಲ್ಲ. ಸೊ ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ನೀವು ಅದನ್ನ ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ. ಸೊ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಈಗ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರು ಮೋಸ್ಟ್ಲಿ ಇವರೇ ಇವ್ರಿಗೇನೋ ಸಿಕ್ಕಿರಲ್ಲ, ಅಥವಾ ನೀವು ಜೆನ್ಯೂನ್ಲಿ ಹಾಕಿರಲ್ಲ, ಪಾಯಿಂಟ್ ನಂಬರ್ 1. ಇಲ್ಲ ಇವ್ರು ಮಿಸ್ ಮಾಡಿರ್ತಾರೆ. ನೀವೇನಾದ್ರೂ ನಿಮ್ಗೆ ಇನ್ಕಮ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನೀವು ಹೋಗಿ ಸಬ್ಮಿಟ್ ಮಾಡಿ 16ನೇ ತಾರೀಕು ಒಳಗಡೆ. ಸೊ ದಟ್ ನಿಮ್ ಲಿಸ್ಟ್ ಅನ್ನ ನೆಕ್ಸ್ಟ್ ಬರೋ ಲಿಸ್ಟ್ ಅಲ್ಲಿ ಆಡ್ ಮಾಡಿ ಕಳಿಸ್ತಾರೆ. ಸೊ ಇಲ್ಲ ಅಂದ್ರೆ ಏನ್ ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ರಿಫಂಡ್ ಬರುತ್ತೆ. ಸೊ ಅರ್ಜಿದಾರ ಅವಧಿ ಮೀರಿದ ಆದಾಯ ಪ್ರಮಾಣ ಪತ್ರ. ಓಕೆ, ಮುಗ್ದಿರೋದು ಹಳೇದು ಯಾವ್ದೋ ಹಾಕಿರ್ತೀರಾ, ನಿಮ್ಮ ಹತ್ರ ಏನಾದ್ರೂ ಹೊಸದಿದ್ರೆ ಹೋಗಿ ಸಬ್ಮಿಟ್ ಮಾಡಿ. ಹೊಸದು ನಿಮ್ಗೆ ಅದೇನ್ ಅಪ್ಲಿಕೇಶನ್ ಕರೆದಿದ್ರೆ ಆ ದಿನದ ಒಳಗಡೆ ಇದ್ರೆ ಮಾತ್ರ ಬರುತ್ತೆ. ನೀವು ಆ ಡೇಟ್ ಮುಗಿದ್ಮೇಲೆ, ಅಂದ್ರೆ ಫೆಬ್ರವರಿಗೆ ಏನೋ ಕರೆದಿದ್ರಲ್ಲ, ಈಗೇನಾದ್ರೂ ನೀವು ಹೋದ ತಿಂಗಳಲ್ಲಿ ಮಾಡಿಸಿ ಸರ್ ತಗೊಳ್ಳಿ ಅಂದ್ರೆ ನನಗನ್ಸಿದ ಮಟ್ಟಿಗೆ ತಗೊಳೋದಿಲ್ಲ. ಅರ್ಜಿಯ ಕೊನೆಯ ದಿನಾಂಕದ ಒಳಗಡೆ 1 ದಿವಸ ಆದ್ರೂ ಮೊದಲೇ ಆಗಿರ್ಬೇಕು, ಹಂಗಿದ್ರೆ ಮಾತ್ರ ವ್ಯಾಲಿಡ್ ಇರುತ್ತೆ. ನಾನು ಇದನ್ನ ತುಂಬಾ ಸಲ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ನೀವು ಆದ್ರೂ ನಿಮ್ಮ ಹತ್ರ ಇದೆ ಸರ್, ರೀಸೆಂಟ್ ಆಗಿ ಮಾಡಿಸಿದೀನಿ, ಕೇಳ್ತೀನಿ ಪಾಳ್ತೀನಿ ಅಂದ್ರೆ ಹೋಗಿ ಕೇಳಿ, ಅದ್ರಲ್ಲೇನು ತಪ್ಪೇನಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಆದಾಯ ಪ್ರಮಾಣ ಸಲ್ಲಿಸುವ ಬದಲು ಕುಟುಂಬ ಇತರೆ ಸದಸ್ಯರ ಆದಾಯ ಪ್ರಮಾಣವನ್ನು ಸಲ್ಲಿಸಿ. ಅಂದ್ರೆ ನೀವು ರಾಂಗ್ ಆಗಿ ಬೇರೆಯವ್ರದ್ದು ಹಾಕಿದ್ರೆ, ನಿಮ್ಮ ಹತ್ರ ಆದಾಯ ಪ್ರಮಾಣ ಇದ್ರೆ ಹೋಗಿ ನಿಮ್ಮ ಆದಾಯ ಪ್ರಮಾಣ ಕೊಡಿ. ನಿಮ್ಮ ತಂದೆಯವರ ಆದಾಯ ಪ್ರಮಾಣ ಇಟ್ಕೊಂಡು ನಿಮ್ಮ ಹೆಸರಲ್ಲಿ ಅರ್ಜಿ ಹಾಕೋದು, ನಿಮ್ಮ ಹಸ್ಬೆಂಡ್ ಆದಾಯ ಪ್ರಮಾಣ ಇಟ್ಕೊಂಡು ಹೆಣ್ಮಕ್ಳು ಅರ್ಜಿ ಹಾಕೋದು, ಅಥವಾ ಬೇರೆ ಆದಾಯ ಪ್ರಮಾಣ ಇಟ್ಕೊಂಡು ನಮ್ಮ ಅಣ್ಣ ಅವನು ನಮ್ಮ ತಮ್ಮ ಅದು ಬರಲ್ಲ. ನಿಮ್ಮದೇ ಆದಾಯ ಪ್ರಮಾಣ ಪತ್ರ ಇರಬೇಕು, ಅದನ್ನ ಹೇಳ್ತಾ ಇದ್ದಾರೆ. ಇದ್ರೆ ಹೋಗ್ಬಿಟ್ಟು ನೀವು ಕೂಡ ಒರಿಜಿನಲ್ ಇದ್ರೆ ಕೊಡಿ. ಇಲ್ಲಿ ನೋಡಿ, ಇವ್ರು ಯಾರೋ LIG, MIG, HIG ಕೂಡ ಮಿಸ್ಟೇಕ್ ಮಾಡಿದ್ದಾರೆ. ಇವ್ರು ಯಾರೋ EWSಗೆ 50,000 ಓಕೆ, 182ರಿಂದ 255ರಲ್ಲಿ ಅರ್ಜಿದಾರರಿಗೆ ಕರ್ನಾಟಕ ಗೃಹ ಮಂಡಳಿಯಿಂದ ವಿವಿಧ ಬಡಾವಣೆಯಲ್ಲಿ ಈಗಾಗಲೇ ಸ್ವತ್ತುಗಳು ಹಂಚಿಕೆ ಆಗಿರುವುದರಿಂದ ಈ ಯೋಜನೆಯನ್ನು ನಿಮ್ಮ ಅರ್ಜಿಯನ್ನು ಓಕೆ, ನನಗನ್ಸಿದ ಮಟ್ಟಿಗೆ ಇವ್ರು ಯಾರು ಅಪ್ಲೈ ಮಾಡಿದಾರಲ್ವಾ, ಕಾವ್ಯ, ಅರುಣ್, ಲೋಕಪ್ಪ, ಮಹೇಶ್, ಡಾಕ್ಟರ್ ಶುಭಾ, ಇವ್ರಿಗೆಲ್ಲ ನಿಮ್ಮ ಡೀಟೇಲ್ನ ಚೆಕ್ ಮಾಡಿದಾಗ ಬೇರೆ ಕಡೆ ನಿಮ್ಗೆ ಅಲಾಟ್ ಆಗಿದೆ. ಓಕೆ,
ವಿವಿಧ ಬಡಾವಣೆಯಲ್ಲಿ ಹಿಂದೆ ಯಾವುದೋ ನಿಮ್ಗೆ ಅಲಾಟ್ಮೆಂಟ್ ಆಗಿರುತ್ತೆ, ಬಟ್ ಆದ್ರೂ ನೀವು ಹಾಕಿದ್ದೀರಾ, ಬುದ್ಧಿವಂತರು, ನಿಮ್ಮನ್ನ ಬೆಚ್ಚಲೇಬೇಕು. ಓಕೆ, ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಸಿಗೋದಿಲ್ಲ, ಬೈ ಡಿಫಾಲ್ಟ್ ಆಗಿ ತೆಗೆದಿದ್ದಾರೆ. ಬಟ್ ಇಫ್ ಯು ಆರ್ ಶ್ಯೂರ್ ನಿಮ್ಗೆ ಯಾವುದು ಆಗೇ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ, ಸರ್ ನನ್ಗೆ ಯಾವ್ದು ಅಲಾಟ್ಮೆಂಟ್ ಆಗಿಲ್ಲ, ನನ್ಗೆ ಈ ತರ ಹಾಕಿದ್ದೀರಾ, ಯಾಕೆ ಏನು ಅಂತ ಕೇಳಿ. ಅವರು ಈ ಕಮೆಂಟ್ ಹಾಕ್ಲಿಕ್ಕೆ ಅವ್ರ ಹತ್ರ ಜೆನ್ಯೂನ್ ರೀಸನ್ ಇರುತ್ತೆ. ಆ ರೀಸನ್ ನೀವು ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವ್ರೇನೋ ಅಂತಾರೆ ನಿಮ್ಗೆ ಅಲ್ಲಿ ಅಲಾಟ್ ಆಗಿದೆಯಲ್ಲ ಸರ್ ಅಂತ ತೋರಿಸಿದ್ರೆ, ನಿಮ್ಗೆ ಅದು ಅಲಾಟ್ ಆಗಿರ್ಲಿಲ್ಲ ಅಂದ್ರೆ ನೀವು ಅವ್ರಿಗೆ ಹೋಗಿ ಫೈಟ್ ಮಾಡಿದ್ರೆ ಈ ಅಮೌಂಟ್ ಇದನ್ನ ಲಿಸ್ಟ್ ನಿಮ್ಗೆ ಫೈನಲ್ ಲಿಸ್ಟ್ ಅಲ್ಲಿ ಬರೋ ಚಾನ್ಸಸ್ ಎಲ್ಲ ಇದೆ. ಸೊ ಎಲ್ಲ ಮುಗೀತು, ಇಷ್ಟೇನೆ. ಇದ್ರ ಮೇಲೆ ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ. ನೀವೇನಾದ್ರೂ ಇದ್ರ ಮೇಲೆ ಅರ್ಜಿ ಹಾಕಿದ್ರೆ, ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ರೆ ಏನಾದ್ರು ಮಿಸ್ಟೇಕ್ ಸಾರಿ ಏನಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಅದರ ಜೊತೆಗೆ ನಮ್ಮ ಆಲ್ರೆಡಿ ಓನರ್ಸ್ ಗ್ರೂಪ್ ಇದೆ, ಅಪ್ಲಿಕೆಂಟ್ ಗ್ರೂಪ್ ಇದೆ, ಎಂಡ್ ಟು ಎಂಡ್ ಹೆಲ್ಪ್ ಮಾಡ್ಲಿಕ್ಕೆ ನಾವೆಲ್ಲ ವಿ ಆರ್ ರೆಡಿ ಟು ಡೂ ದಟ್. ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಎಸ್, ಎಲ್ಲರಿಗೂ ಸಿಗಲ್ಲ, ಅಟ್ಲೀಸ್ಟ್ 850 ಸೈಟ್ 800 ಜನರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.